ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಧಮಾನ್ ಸ್ಪೆಷಲ್ ಸ್ಟೀಲ್ಸ್ ಲಿಮಿಟೆಡ್ ಅನ್ನುವಂತಹ ಕಂಪನಿ ಶೇರ್ನ ಅನಲೈಸ್ ಮಾಡೋಣ. ಸೊ ಕಂಪನಿ ಹೆಸರಲ್ಲೇ ಇದೆ ವರ್ಧಮಾನ್ ಸ್ಪೆಷಲ್ ಸ್ಟೀಲ್ಸ್ ಅಂತ ಹೇಳಿ. ಸೊ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಏನ್ ರಾ ಮಟೀರಿಯಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರಾ? ಅಲ್ಲ. ಸೊ ರಾ ಮಟೀರಿಯಲ್ನ ಇವರು ಐರನ್ ಬಾರ್ ಅಂದ್ರೆ ಸ್ಟೀಲ್ ಬಾರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಸ್ಟೀಲ್ ಇಸ್ ಅ ಅಲಾಯ್ ಆಫ್ ಐರನ್ ಅಲ್ವಾ. ಸೊ ಐರನ್ ಇಂದ ಸ್ಟೀಲ್ ಮಾಡಲ್ಪಟ್ಟದ್ದು. ಸೊ ಐರನ್ ಮ್ಯಾಂಗನೀಸು ಸೊ ಏನೋ ಮಿಕ್ಸ್ ಮಾಡಿ ಸ್ಟೀಲ್ ಅಲಾಯ್ ಮಾಡ್ತಾರೆ. ಓಕೆನಾ. ಅಲಾಯ್ ಅಂದ್ರೆ ಏನು? ಮಿಕ್ಸ್ಚರ್ ಆಫ್ ಮೆನಿ ಮೆಟಲ್ಸ್. ಓಕೆನಾ. ಸೊ ಸ್ಟೀಲ್ ಬಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಮ್ಯಾನುಫ್ಯಾಕ್ಚರ್ ಮಾಡಿ ಎಸ್ಪೆಷಲಿ ಯಾವ ಇಂಡಸ್ಟ್ರಿಗೆ ಒಂದು ಸಪ್ಲೈ ಮಾಡ್ತಾರೆ ಅಂತ ನೋಡೋದಾದ್ರೆ ಆಟೋಮೊಬೈಲ್ ಸೆಕ್ಟರ್ಗೆ ಸ್ಟೀಲ್ ಬಾರ್ನ ಸಪ್ಲೈ ಮಾಡುವಂತಹ ಕಂಪನಿ ಇದಾಗಿದೆ. ಓಕೆನಾ. ನೆಕ್ಸ್ಟ್ ಈ ಒಂದು ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು? ಸಚಿತ್ ಜೈನ್ ಅಂತ ಹೇಳಿ. ಇವರು IITN. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನಾಲಿಟಿ ಅಂತಾನೆ ಹೇಳ್ಬೋದು. ಅಂಡ್ ಕಂಪನಿಯ ಟರ್ನ್ ಓವರ್ ನೋಡ್ಬೋದು, ಇಟ್ ಇಸ್ ಮೋರ್ ದ್ಯಾನ್ $1.4 ಬಿಲಿಯನ್ ಅಂತ ಹೇಳ್ತಾ ಇದ್ದಾರೆ. ಸೊ 1.4 ಬಿಲಿಯನ್ ಅಂದ್ರೆ ಎಷ್ಟು ಅಂತ ನೋಡ್ಬಿಡೋಣ. ಸೊ 1.4 ಬಿಲಿಯನ್ ಇನ್ ರುಪೀಸ್ ಅಂತ ನೋಡೋದಾದ್ರೆ ಇಟ್ ಈಸ್, ಓ ಮೈ ಗಾಡ್, ಎಷ್ಟು ಗುರು ಇದು? ಸೊ 1000 ಲ್ಯಾಕ್ ಹತ್ತತ್ರ 1,00,000 ಮೀನ್ ಎಷ್ಟು ಗುರು ಇದು? ಓಕೆ, 11,680 ಕೋಟಿ, 11,680 crore ಟರ್ನ್ ಓವರ್ ಆಗಿದೆಯಂತೆ ಇಲ್ಲಿವರೆಗೂ ಈ ಒಂದು ಕಂಪನಿದು. ಓಕೆನಾ. ಸೊ ಎಲ್ಲಿಂದ ಇದೆ? ಹತ್ತತ್ರ ಒಂದು 50 ವರ್ಷದಿಂದ ಈ ಒಂದು ಕಂಪನಿ ಇದೆಯಂತೆ. ಮೈ ಗಾಡ್, 50 ವರ್ಷದಿಂದ ಇದೆ ಕಂಪನಿ. ಹತ್ತತ್ರ 11,000 ಟರ್ನ್ ಓವರ್ ಮಾಡಿದೆ ಅಂತಲ್ಲ ಗುರು ಇದು ಕಂಪನಿ. ಓಕೆ. ಸೊ ದೊಡ್ಡ ಕಂಪನಿ ಇನ್ವೆಸ್ಟ್ ಮಾಡಿರಬೇಡ. ಇಂಥ ಸಣ್ಣ ಕಂಪನಿನೇ 11,000 ಕೋಟಿ ಟರ್ನ್ ಓವರ್ ಮಾಡಿದೆ ಅಂದ್ರೆ ದೊಡ್ಡ ಕಂಪನಿ ಇನ್ನೂ ಸುಮಾರು ಟರ್ನ್ ಓವರ್ ಮಾಡಿರ್ಬೋದು. ದೆನ್ ಮೂವಿಂಗ್ ಆನ್ ಟು ಕ್ಲೈಂಟ್ಸ್ ಸೆಕ್ಷನ್. ಸೊ ಕ್ಲೈಂಟ್ಸ್ ಯಾರ್ಯಾರು ಗುರು ಅಂತ ನೋಡೋದಾದ್ರೆ ಟೊಯೋಟೋ, ಮಾರುತಿ ಸುಜುಕಿ, ಹುಂಡೈ, ಫೋರ್ಡ್, ಒಳ್ಳೊಳ್ಳೆ ಕಂಪನಿಗಳನ್ನ ಹಿಡಿದಿದ್ದಾರೆ ಇವರು. ಓಕೆ. ಸೊ ಇದಾಗಿತ್ತು ಈ ಒಂದು ಕಂಪನಿಯ ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಅನಾಲಿಸಿಸ್. ಸೊ 1,500 ಮೆಂಬರ್ಸ್ ಎಂಪ್ಲಾಯ್ಸ್ ಇದಾರಂತೆ ಈ ಒಂದು ಕಂಪನಿಯಲ್ಲಿ. ಓಕೆ. ಸೊ ಇದಾಗಿತ್ತು ಈ ಒಂದು ಕಂಪನಿಯ ವೆಬ್ಸೈಟ್ ರಿವ್ಯೂ. ಆ್ಯಂಡ್ ದೆನ್ ಮೂವಿಂಗ್ ಆನ್ ಟು ಕಂಪನಿ ಶೇರ್ ಅನಾಲಿಸಿಸ್. ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? ಸ್ಮಾಲ್ ಕ್ಯಾಪ್ ಕಂಪನಿ 2,500 ಮಾರ್ಕೆಟ್ ಕ್ಯಾಪ್ ಇದೆ, 2,428 ಕೋಟಿ ಇದೆ. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ 297 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಹೈಯಿಂದ ಜಸ್ಟ್ ಎಷ್ಟು 29 + 3 32 ರೂಪೀಸ್ ಡೌನಲ್ಲಿ ಟ್ರೇಡ್ ಆಗ್ತಾ ಇದೆ. ಆ್ಯಂಡ್ ಲೋ ಇಂದ ಎಷ್ಟು 171 ಅಲ್ಲ 197 ಇದೆ, 126 ರೂಪೀಸ್ ಹೈನಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹೈಗೆ ಹತ್ತಿರ ಇದೆ, ಲೋಗೆ ದೂರ ಇದೆ. ಆ್ಯಂಡ್ ಸ್ಟಾಕ್ ಪಿ ರೇಷಿಯೋ ನೋಡ್ಬೋದು ಎಷ್ಟಿದೆ. ಸ್ಟಾಕ್ ಪಿ ರೇಷಿಯೋ 26.5 ಇದೆ. ಸೊ ಐಡಿಯಲ್ ವ್ಯಾಲ್ಯೂ ಒಳಗಡೆನೆ ಇದೆ, ಅಂದರೆ 20ರಿಂದ 30 ಇರಬೇಕು ಅಂತ ಹೇಳ್ತಾರೆ. ಸ್ಟಾಕ್ ಪಿ ರೇಷಿಯೋ 26.5 ಇದೆ. ನಂತರ ROE ಮತ್ತು ROC. ROE ಅಂದರೆ ರಿಟರ್ನ್ ಆನ್ ಈಕ್ವಿಟಿ, ROC ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ರಿಟರ್ನ್ ಆನ್ ಈಕ್ವಿಟಿ ಮತ್ತು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 15ಗಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಇದು ROC 17.8 ಇದೆ, ಬಟ್ ROE 13.5 ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಓಕೆ, ಬೇರೆ ಫ್ಯಾಕ್ಟರ್ಸ್ ನೋಡೋಣ ಹೇಗಿದೆ ಅಂತ. ಆ್ಯಂಡ್ ಇದರ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ 179 ಇದೆ. ಸೊ ಇದು 297, ಹತ್ತಿರ ಮೋರ್ ದ್ಯಾನ್ 100 ರೂಪೀಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇದರ ವ್ಯಾಲ್ಯೂಗಿಂತ. ಓಕೆ, ನಾಟ್ ಅ ಪ್ರಾಬ್ಲಮ್, ಜಾಸ್ತಿ ಏನಿಲ್ಲ, ಜಸ್ಟ್ ಅದರ ನಿಯರಲ್ಲೇ ಇರೋದ್ರಿಂದ ಓಕೆ ವಿ ಕ್ಯಾನ್ ಕನ್ಸಿಡರ್ ದಿಸ್ ಅಂತ ಹೇಳ್ಬೋದು. ಆ್ಯಂಡ್ ಎಂಟರ್ಪ್ರೈಸ್ ವ್ಯಾಲ್ಯೂ ಮಾರ್ಕೆಟ್ ಕ್ಯಾಪ್ಗಿಂತ ಜಾಸ್ತಿ ಇದೆ. ಸೊ ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ. ಜಾಸ್ತಿ ಏನು ದೂರ ಇಲ್ಲ, ಜಸ್ಟ್ ಕ್ಲೋಸ್ ಬೈ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಮುಖ್ಯವಾಗಿ ಡೆಪ್ ಟು ಈಕ್ವಿಟಿ ರೇಷಿಯೋ. ಡೆಪ್ಟ್ ಎಷ್ಟಿದೆ? ಸೊ ಡೆಪ್ಟು ಈ ಒಂದು ಕಂಪನಿಗೆ 0.12% ಇದೆಯಂತೆ, ರೇಷಿಯೋ ಇದೆಯಂತೆ. ಸೊ ಡೆಪ್ಟ್ ಎಷ್ಟಿದೆಯೋ ಗೊತ್ತಿಲ್ಲ, ನೋಡೋಣ, ರಿಸರ್ವ್ಸಲ್ಲಿ ಗೊತ್ತಾಗುತ್ತೆ. ಸೊ ರಿಸರ್ವ್ಸಲ್ಲಿ ನೋಡ್ಬೋದು ಬಾರೋಯಿಂಗ್ಸು 84 crores ಇದೆಯಂತೆ. ಡೆಪ್ ಟು ಈಕ್ವಿಟಿ ರೇಷಿಯೋ ಹೇಗೆ ಫೈಂಡ್ ಮಾಡೋದು ಅಂದರೆ ಬಾರೋಯಿಂಗ್ಸ್ನ ರಿಸರ್ವ್ಸಿಂದ ಡಿವೈಡ್ ಮಾಡಿ ಬರುವಂತಹ ಡೆಸಿಮಲ್ ಇರುತ್ತಲ್ಲ, 84 ಡಿವೈಡೆಡ್ ಬೈ 638 ಮಾಡಿದ್ರೆ ಇಲ್ಲಿ ಬಿಗಿನಿಂಗ್ 0.13 ಸಿಗ್ತಾ ಇದೆ. ಸೊ 0.13 ಇಸ್ ದಿ ಡೆಪ್ ಟು ಈಕ್ವಿಟಿ ರೇಷಿಯೋ. ಓಕೆನಾ. ನಂತರ ಇನ್ನೇನು ನೋಡಬೇಕಾಗಿದೆ ನಾವು? ಇಂಡಸ್ಟ್ರಿ ಪಿ ರೇಷಿಯೋನು ಕೂಡ ಚೆನ್ನಾಗಿದೆ. ಆ್ಯಂಡ್ ಡಿವಿಡೆಂಡ್ ಈಲ್ಡ್ ಕೂಡ ಓಕೆ 0.67. ಸೊ ಐಡಿಯಲ್ ಅಂತ ಹೇಳ್ಬೋದು. ಚಾರ್ಟ್ ನೋಡ್ಬಿಡೋಣ. ಸೊ ಚಾರ್ಟ್ ರೀಸೆಂಟಾಗಿ ಡೌನಲ್ಲಿ ಟ್ರೇಡ್ ಆಗ್ತಿತ್ತು. ಈಗ ಹತ್ತತ್ರ ಒಳ್ಳೆ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತಲ್ಲ, ಸೊ ಇನ್ಸೈಡ್ ಟ್ರೇಡ್ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಮಾರ್ಚಲ್ಲಿ 193 ಇತ್ತು, ಅಲ್ಲೆಲ್ಲ ಟ್ರೇಡ್ 200 ರೇಂಜಲ್ಲೇ ಟ್ರೇಡ್ ಆಗ್ತಿತ್ತು. ಸೊ ಸಡನ್ ಆಗಿ ಸ್ವೈಪ್ ಆಯಿತು ಮೇಲೆ.
ಸೊ ಮೇಲ್ಗಡೆ ನೋಡ್ಬೋದು ಸಡನ್ ಆಗಿ ಹೇಗೆ ಅಪ್ ಟ್ರೆಂಡ್ ಆಗಿದೆ ಅಂತ, ಬಿಕಾಸ್ ಆಫ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಅದೇನು ಮಾಡೋಕ್ಕಾಗಲ್ಲ, ಇನ್ಸೈಡರ್ಸ್ ಎಲ್ಲ ತಗೋಬಿಡ್ತಾರೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಹೆಂಗೆ ಸೇಲ್ಸ್ ಆಗಿದೆ ಅಂತ. ಸೊ ಹಾಗಾಗಿ ಅದು ಹೈ ಆಗಿದೆ. ಸೊ ಹೈ ಆದರೆ ಏನು ಮಾಡ್ಬೇಕು ನಾವು? ಕಂಪನಿ ಅನಲೈಸ್ ಮಾಡಿ, ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋವಂತಹ ಡಿಸಿಷನ್ ಮಾಡಬೇಕು. ಅನಾಲಿಸಿಸ್ ಆಯಿತು. ಪಿಯರ್ಸ್ ಕಂಪ್ಯಾರಿಸನ್ ನೋಡ್ಬೋದು ನೀವು. ಉಷಾ ಮಾರ್ಟಿನ್ ಇದೆ, ಇದು ಒಳ್ಳೆ ಕಂಪನಿ. ಆ್ಯಂಡ್ ಗೋದಾವರಿ ಪವರ್, NMDC ಸ್ಟೀಲು. ಸೊ ಇದೆಲ್ಲ ಒಂದು ಕಂಪ್ಯಾರಿಸನ್. ಕ್ವಾರ್ಟರ್ಸ್ ಹೆಂಗೆ ಬಂದಿದೆ ಗುರು ರಿಸಲ್ಟ್ ಅಂತ ನೋಡೋದಾದರೆ, ನಾನು ಲಾಸ್ಟ್ 5 ಕ್ವಾರ್ಟರ್ಸ್ನ ತೊಗೊಳ್ತಾ ಇದ್ದೀನಿ. ಸೊ ಮಾರ್ಚ್ 2023 ಅಂತ ಚೆಕ್ ಮಾಡ್ಕೊಬರೋಣ. ಸೊ ಮಾರ್ಚ್ 2023 ಅಂದರೆ ಹಿಂದಿನ ವರ್ಷ 422 crores ಇದ್ದಂತಹ ಸೇಲ್ಸು 409ಗೆ ರೆಡ್ಯೂಸ್ ಆಯಿತು, 415ಗೆ ಅಪ್ ಆಯಿತು, ನಂತರ 397 ಆಯಿತು. ಈಗ ಆಲ್ ಟೈಮ್ ಹೈ ಒಂದು ವರ್ಷದಲ್ಲಿ, ಓಕೆನಾ? ಆಲ್ ಟೈಮ್ ಹೈ ಬೇರೆನೇ ಇದೆ, ನೋಡ್ಬೋದು. 469 ಇದೆ ಆಲ್ ಟೈಮ್ ಹೈ. ಆ್ಯಂಡ್ 439 ಒಳ್ಳೆ ರೀಸನೇಬಲ್ ಸೇಲ್ಸ್ ಮಾಡಿದೆ ಅಂತಲೇ ಹೇಳ್ಬೋದು, ಲಾಸ್ಟ್ ಕ್ವಾರ್ಟರ್ಸ್ಗೆ ಕಂಪೇರ್ ಮಾಡಿದ್ರೆ ಒಂದು ವರ್ಷದಲ್ಲಿ. ಆ್ಯಂಡ್ ನಂತರ OPM ಮಾರ್ಜಿನ್ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ದಟ್ಸ್ ಅ ಪಾಸಿಟಿವ್ ಪಾಯಿಂಟ್. ಎಕ್ಸ್ಪೆನ್ಸಸ್ ಕಮ್ಮಿ ಆಗಿದೆ ಇವರಿಗೆ. ಸೊ ಹಾಗಾಗಿ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 11%ಗೆ ಏರಿಕೆ ಆಗಿದೆ. ಸೊ ಆಪ್ರೇಟಿಂಗ್ ಪ್ರಾಫಿಟ್ ಏರಿಕೆ ಆಗಿದೆ ಅಂತ ಅಂದರೆ ಏನು? ಎಕ್ಸ್ಪೆನ್ಸಸ್ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಎಕ್ಸ್ಪೆನ್ಸಸ್ ಕಮ್ಮಿ ಆಗಿದೆ ಅಥವಾ ಎಕ್ಸ್ಪೆನ್ಸಸ್ ಸೇಮ್ ಇಟ್ಕೊಂಡು ಸೇಲ್ಸ್ನ ಜಾಸ್ತಿ ಮಾಡಿದ್ದಾರೆ ಅಂತ ಅರ್ಥ. ನಂತರ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡ್ಬಿಡೋಣ. ಸೊ 25, 29, 44ಗೆ ರೈಸ್ ಆಯಿತು. ಸೊ ನಂತರ ಟ್ಯಾಕ್ಸ್ 25% ಕಟ್ ಆಗಿ 33 ಕೋಟಿಗೆ ಇಳಿದಿದೆ ನೆಟ್ ಪ್ರಾಫಿಟ್. ಅಂದರೆ ನೆಟ್ ಪ್ರಾಫಿಟ್ ಚೆನ್ನಾಗೇ ಬಂದಿದೆ, ಆಲ್ ಟೈಮ್ ಹೈ ಅಂತಲೇ ಹೇಳ್ಬೋದು. ನೆಟ್ ಪ್ರಾಫಿಟ್ 33 crores ನೋಡ್ಬೋದು. EPS ಅಲ್ಲೇ ಗೊತ್ತಾಗುತ್ತೆ. 1.68, 2.29, 2.27, 2.68 ಆ್ಯಂಡ್ 4ಗೆ ರೀಚ್ ಆಗಿದೆ. ಸೊ 3ಗೆ ರೀಚ್ ಆಗಿಲ್ಲ, ಡೈರೆಕ್ಟ್ 4 ಒಂದು ವರ್ಷದಲ್ಲಿ. ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡ್ಬಿಡೋಣ ಕ್ವಿಕ್ ಆಗಿ. ಸೊ 2014 367 ಇತ್ತು ಹಿಂದಿನ, ಅಂದರೆ 10 ವರ್ಷದಿಂದ. ಈಗ 1661, ಮೋರ್ ದನ್ 5 ಟೈಮ್ಸ್ ಜಾಸ್ತಿ ಆಗಿದೆ ಸೇಲ್ಸ್ ಅಂತಲೇ ಹೇಳ್ಬೋದು. ನಂತರ ನೆಟ್ ಪ್ರಾಫಿಟ್ ನೋಡ್ಬೋದು, ನೆಗೆಟಿವ್ ಇತ್ತು ನೆಟ್ ಪ್ರಾಫಿಟು. ಈಗ ಫೈನಲ್ ರೀಸೆಂಟ್ ಇಯರ್ಸಿಂದ ಪಾಸಿಟಿವ್ಗೆ ಇನ್ಕ್ರೀಸ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಆಗಿದೆ ನೆಟ್ ಪ್ರಾಫಿಟು. ಆ್ಯಂಡ್ ಆಪ್ರೇಟಿಂಗ್ ಪ್ರಾಫಿಟ್ ಜಾಸ್ತಿ ಆಗಿದೆ. ಸೊ ಈ ವರ್ಷದಲ್ಲಿ ಅಂದರೆ 2024 ಡಿಪ್ರಿಸಿಯೇಷನ್ ಜಾಸ್ತಿ ಆಗಿದೆ, ನೋಡ್ಬೋದು ನೀವು. ಸೊ 28 ಇತ್ತು ಡಿಪ್ರಿಸಿಯೇಷನ್, 31 crores ಇನ್ಕ್ರೀಸ್ ಆಯಿತು, ಓಕೆನಾ? ಸೊ ಆಲ್ಮೋಸ್ಟ್ EPS ಅದೇ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಅರ್ನಿಂಗ್ಸ್ ಪರ್ ಶೇರು 12.42 ಇತ್ತು 2022 12.36ಗೆ ರೆಡ್ಯೂಸ್ ಆಯಿತು, ಈಗ 11.25ಗೆ ರೆಡ್ಯೂಸ್ ಆಗಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫೈನ್, ಒಳ್ಳೆ ಪರ್ಫಾರ್ಮೆನ್ಸ್. ಬಟ್ ಇಯರ್ ಆನ್ ಇಯರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಂತಲೇ ಹೇಳ್ಬೋದು. ನಂತರ ಬ್ಯಾಲೆನ್ಸ್ ಶೀಟ್ ಆಗಲೇ ನೋಡಿದ್ವಿ, ರಿಸರ್ವ್ಸ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಹಾಗೆ ಬಾರೋಯಿಂಗ್ಸ್ ಕಮ್ಮಿ ಆಗಿದೆ. ಸೊ ಇಟ್ ಈಸ್ ಅ ಪಾಸಿಟಿವ್ ಪಾಯಿಂಟ್. ನಂತರ ಇನ್ವೆಸ್ಟರ್ಸ್ ನೋಡ್ಬಿಡೋಣ. ಸೊ ಇನ್ವೆಸ್ಟರ್ಸಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ಈ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟದಲ್ಲಿ ಡಿಕ್ರೀಸ್ ಆಗಿದೆ, FIS ಕೂಡ ಡಿಕ್ರೀಸ್ ಆಗಿದೆ, ಆ್ಯಂಡ್ DIS ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಆ್ಯಂಡ್ ಪಬ್ಲಿಕ್ ಕೂಡ ಸ್ಲೈಟಾಗಿ ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ ನೋಡೋದಾದರೆ 60.71 ಇದ್ದಂತಹದ್ದು 60.55ಗೆ ಡಿಕ್ರೀಸ್ ಆಗಿದೆ. ಪ್ರೊಮೋಟರ್ ಹೋಲ್ಡಿಂಗ್ ಡಿಕ್ರೀಸ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ, ಆ್ಯಂಡ್ FIS ಕೂಡ ಡಿಕ್ರೀಸ್ ಆಗಿದೆ. ಸೊ ವಿ ಡೋಂಟ್ ನೋ ವಾಟ್ ಇಸ್ ದಿ ಇಶ್ಯೂ. DIS ಜಾಸ್ತಿ ಮಾಡ್ಕೊಂಡಿದ್ದಾರೆ, 1% ಇತ್ತು, ಈಗ 2.63% ಮಾಡ್ಕೊಂಡಿದ್ದಾರೆ, ಆ್ಯಂಡ್ ಪಬ್ಲಿಕ್ ಹೋಲ್ಡಿಂಗ್ ಕೂಡ ಡೌನ್ ಆಗಿದೆ. ಬಟ್ ಓವರ್ ಆಲ್ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಲೇ ಕನ್ಸಿಡರ್ ಮಾಡೋದು. ಪ್ರೊಮೋಟರ್ ಹೋಲ್ಡಿಂಗ್ ಮೋರ್ ದನ್ 50% ಇದೆಯಲ್ಲ, ದಟ್ಸ್ ಫೈನ್, ನಾಟ್ ಅ ಪ್ರಾಬ್ಲಮ್. ಜಾಸ್ತಿ ಏನು ಕಮ್ಮಿ ಆಗಿಲ್ಲ, ಕಮ್ಮಿ ಆಗಿಲ್ಲ, ಸ್ಲೈಟ್ಲಿ ಡೌನ್ ಆಗಿದೆ, ಡೌನ್ ಮಾಡ್ಕೊಂಡಿದ್ದಾರೆ ಪ್ರೊಮೋಟರ್ ಹೋಲ್ಡಿಂಗ್. ಓಕೆ ಫೈನ್. ಬಟ್ ನಮಗೆ ಬೇಕಾಗಿರೋದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಹೇಗೆ ಬಂದಿದೆ? ಒಳ್ಳೆ ಪಾಸಿಟಿವ್ ಹೆಲ್ತಿ ರಿಸಲ್ಟ್ಸ್ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ಬರ್ತಾ ಇರುವಂತಹ ರಿಸಲ್ಟ್ಸ್ ಈ ಒಂದು ಕಂಪನಿಯದ್ದು. ಓಕೆ, ಸೊ ಇದಾಗಿತ್ತು ವರ್ಧಮಾನ್ ಸ್ಪೆಷಲ್ ಸ್ಟೀಲ್ಸ್ ಕಂಪನಿಯ ಒಂದು ಶೇರ್ ಅನಾಲಿಸಿಸ್. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಪ್ರಶ್ನೆ, ಈ ಕಂಪನಿನ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ತೀರಾ ಇಲ್ವಾ ಅನ್ನೋದು ಕಮೆಂಟ್ನಲ್ಲಿ ಹೇಳಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.